ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದ್ವಿತೀಯ PUC ಎಕನಾಮಿಕ್ಸ್ ಎಕ್ಸಾಮ್ ಇದ್ರಿ ಸೋಮವಾರ. ಅದೇ ರೀತಿ ನಾವು 80 ಯಾವ ರೀತಿ ತೊಗೋಬೇಕಾ ಮತ್ತು ಯಾವ ಇಂಪಾರ್ಟೆಂಟ್ ಕ್ವಶನ್ ಅದಾವ 6 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಬರ್ರಿ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡೂ ಅದ, ನಿಮ್ಗೆ ಓದ್ಕೋರಿ. ಆಗ ಅವುಗಳ ಯಾವ್ಯಾವುದು ಎಂಬುದನ್ನು ನೋಡೋಣ. 6 ಅಂಕದ ಪ್ರಶ್ನೆ ಫಿಕ್ಸ್ ಕ್ವಶನ್ಗಳನ್ನು ನೀವು ಎಷ್ಟು ಹೋದ್ರೆ ಮತ್ತು ಕ್ವಶನ್ಗಳನ್ನ ಯಾವುವು ಓದಕ್ಕೆ ಹಚ್ಚಲ್ಲ. ಫಸ್ಟ್ ಒನ್, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಣೆ ಮಾಡಿರಿ. ತದನಂತರ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ಮತ್ತು ರೇಖಾಚಿತ್ರಗಳನ್ನು ವಿವರಣೆ ಮಾಡಿರಿ. ತದನಂತರ ಅನುಭೋಗ್ಯ ಆದರ್ಶ ಆಯ್ಕೆಯ ರೇಖಾಚಿತ್ರ ಸಹಾಯದೊಂದಿಗೆ ವಿವರಣೆ ಮಾಡಿರಿ. 6 ಅಂಕದ ಪ್ರಶ್ನೆಗಳ ವೆರಿ ಇಂಪಾರ್ಟೆಂಟ್ ಇವ. ಅದೇ ರೀತಿ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕ ಸಾಲಿಗನ ಲಾಲನ ಕಥೆಯನ್ನು ಬರೆಯಿರಿ. ಲಾಲನ ಕಥೆಯನ್ನು ನೀವು ಬರಿಬೋದು, ಬರ್ತಿರ್ತೀರಿ. ಈ ಲಾಲನ ಕಥೆ ಪೂರ್ವ ಸಿದ್ಧತಾ ಪರೀಕ್ಷೆಯೊಳಗೆ ಬಿದ್ದಿತ್ತು ಮತ್ತು ಅರ್ಧ ವಾರ್ಷಿಕ ಪರೀಕ್ಷೆಯೊಳಗೆ ಬಿದ್ದಿತ್ತು. ತದನಂತರ ನೆಕ್ಸ್ಟ್ ಒಂದು ಕ್ವಶನ್ ರೀ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಓಪನ್ ಮಾರ್ಕೆಟ್ ಆಪ್ರೇಷನ್ಸ್, ಇದು ಇಂಪಾರ್ಟೆಂಟ್ ಆಗಿರ್ತದೆ. ತದನಂತರ ಹಣದ ಕಾರ್ಯಗಳನ್ನು ವಿವರಿಸಿರಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯನ್ನು ದೋಷಗಳನ್ನು ನಿವಾರಿಸುತ್ತದೆ ಎಂಬುದನ್ನು ತಿಳಿಸಿರಿ ಅಂತ ಹೇಳ್ಯಾರ. ನೆಕ್ಸ್ಟ್ ಒನ್ ರೀ, ಸಮಗ್ರ ಆರ್ಥಿಕತೆ ಅನ್ಯೂನ್ಯತೆಗಳನ್ನು ವಿವರಣೆ ಮಾಡಿರಿ. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್. ಅದೇ ರೀತಿ GDPಯ ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳನ್ನು ಒಂದೇ ಉತ್ತರವನ್ನು ನೀಡುತ್ತವೆ. ಒಂದು ಸಂಖ್ಯಾತ್ಮಕ ಉದಾಹರಣೆಯನ್ನು ವಿವರಿಸಿರಿ. ತದನಂತರ ಪ್ರಶ್ನೆ ರೀ, ವಾಣಿಜ್ಯ ಬ್ಯಾಂಕುಗಳ ಠೇವಣಿಯ ಮತ್ತು ಸಾಲ ನಿರ್ಮಾಣದ ಪ್ರಕ್ರಿಯೆಯ ಮೇಲೆ ಅಕ್ಕ ಸಾಲಿಗನ ಲಾಲನ ಕಥೆಯನ್ನು ಬರೆಯಿರಿ. ಟ್ವಿಸ್ಟ್ ಐತ್ರಿ. 6 ಮಾರ್ಕ್ಸಿಗೆ ಕೇಳ್ತಾನೆ ಲಾಲನ ಕಥೆ, 4 ಮಾರ್ಕ್ಸಿಗೆ ಕೇಳ್ತಾನೆ. 2 ಒಂದು ಕಡೆ ಎಲ್ಲರೂ ಕೇಳ್ತಾರೆ. ಅದೇ ರೀತಿ ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 6 ಅಂಕಕ್ಕೆ ಕೇಳ್ತಾನೆ. ಇದನ್ನು ಸರಿಯಾಗಿ ನೋಡ್ಕೊರಿ, ಬರೋ ಚಾನ್ಸಸ್ ಜಾಸ್ತಿ ಇದ್ದಾವೆ ಈ ಕ್ವಶನ್ಗಳನ್ನು. ಅದೇ ರೀತಿ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯ ರೇಖಾಚಿತ್ರ ಆಧಾರದ ಮೇಲೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿರಿ ಅಂತ ಕೇಳ್ಯಾರ. ನೀವು ಸರಿಯಾಗಿ ನೋಡ್ಕೊರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವ. ಆಮದುಗಳ ಬೇಡಿಕೆಯ ಹೆಚ್ಚಳವು ವಿದೇಶಿ ವಿನಿಮಯ ಮಾರುಕಟ್ಟೆಯ ಮೇಲೆ ಬೀರುವ ಪರಿಣಾಮವನ್ನು ರೇಖಾಚಿತ್ರ ಸಹಾಯದಿಂದ ಪ್ರಸ್ತುತಪಡಿಸಿ. ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ರೀ, ಸ್ಥಿರ ವಿನಿಮಯ ದರದ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಪಟ್ಟಿ ಮಾಡಿರಿ. ಅದೇ ರೀತಿ ಲಾಸ್ಟ್ ಒಂದು ಕ್ವಶನ್ ರೀ, ಬದಲಾಗುವ ವಿನಿಮಯ ದರ ಪದ್ಧತಿಯ ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ದರಗಳನ್ನು ಹಾಗೂ ಅಂದಾಜು ಮಾಡಲು ಕೊಳ್ಳುವ ಶಕ್ತಿಯ ಸಮಾನತೆಯ ಸಿದ್ಧಾಂತವನ್ನು ಬರೆಯಿರಿ ಅಥವಾ ಬಳಸಿರಿ ಎಂಬುದನ್ನು ಕೇಳ್ತಾರೆ. ಅದೇ ರೀತಿ ಇವು ಎಲ್ಲ ಕ್ವಶನ್ಗಳನ್ನು ನಿಮ್ಗೆ 6 ಮಾರ್ಕ್ಸ್ ಕ್ವಶನ್ಗಳನ್ನು ಬರ್ತಾವೆ. 6 ಅಂಕದ ಕ್ವಶನ್ ಬರ್ತಾವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋರಿ. ಆಗ ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡ್ತೀರ ಆಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್.